ನನಗೆ ಮೋಟಿವೇಟ್ ಆಗಿದ್ದು ಸ್ಯಾಮ್ ಸಮೀರ್. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ಈ ವಿಡಿಯೋ ನೋಡ್ತಿರೋರು ಮನೆ ಕೆಲಸನೂ ಮಾಡ್ಕೊಂಡು ಆಫೀಸ್ ಕೆಲಸ ಮಾಡ್ಕೊಂಡು ಎಲ್ಲ ಕಷ್ಟ ಆಗ್ತಾ ಇದೆ. ನಾನು ಒಂದು ಗ್ಲಾಸ್ ನಲ್ಲಿ ವಾಟರ್ ನ ಫಿಲ್ ಮಾಡಿ ಇಟ್ಕೊಂತಿದೀನಿ. ಅಂದ್ರೆ ಇದಕ್ಕೆ ಕಂಪ್ಲೀಟ್ ಆಗಿ ನನ್ಗೆ ಏನ್ ಬೇಕು ಆ ರೀತಿ ಅಫರ್ಮೇಶನ್ಸ್ ನ ಹಾಕಿ ಎನರ್ಜಿ ಫಿಲ್ ಮಾಡಿ. ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ 1 lakh rupees today I received 1 lakh rupees. Like, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಮಾವಾಸ್ಯೆ ಇದೆ, ಎಲ್ಲರಿಗೂ ಗೊತ್ತೇ ಇದೆ ಅಲ್ಲ. ಸೊ ಈ ಅಮಾವಾಸ್ಯೆ ದಿನ ಆಕ್ಚುಲಿ ತುಂಬಾ ಪವರ್ಫುಲ್, ಮತ್ತೆ ಆಷಾಢ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಪವರ್ಫುಲ್. ಸೊ ಇಲ್ಲಿ ಬೆಳಗ್ಗೆನೆ ಬೇಗ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಫ್ರೆಶ್ ಅಪ್ ಆಗೋ ಅಷ್ಟರಲ್ಲೇ ಆಗ್ಲೇ 8 ಗಂಟೆ ಆಗ್ಬಿಟ್ಟಿದ್ದೀನಿ. 8 ಗಂಟೆಗೆ 5 ನಿಮಿಷ ಇದೆ. ಎಷ್ಟು ಬೇಗ ಟೈಮ್ ಆಯ್ತು ಅಂತಾನು ಕೂಡ ಗೊತ್ತಾಗಿಲ್ಲ. ಸೊ ಈಗ ಬೇಗ ಬೇಗ ಅಂದ್ರೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಈಗ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದೊಂದು ಬಾಕಿ ಇದೆ. ಬನ್ನಿ ಎಲ್ಲರೂ ಕೂಡ ಅಮಾವಾಸ್ಯೆ ದಿನ ಮಾತ್ರ ದೀಪ ಹಚ್ಚೋದನ್ನ ಮರಿಬೇಡಿ. ಆಕ್ಚುಲಿ ತುಂಬಾ ಪವರ್ಫುಲ್ ಇರುತ್ತೆ. ಅಂಡ್ ಮ್ಯಾನಿಫೆಸ್ಟೇಷನ್ ಮಾಡೋರ್ಗೂ ಕೂಡ ಸಿಕ್ಕಾಪಟ್ಟೆ ಒಳ್ಳೇದು ಆಕ್ಚುಲ್ ಆಗಿ. ಸೊ ನಾನು ಬೇಲೀಫ್ ಮ್ಯಾನಿಫೆಸ್ಟೇಷನ್, ವಾಟರ್ ಮ್ಯಾನಿಫೆಸ್ಟೇಷನ್ ಇದೆಲ್ಲ ಮಾಡ್ತಿರ್ತೀನಿ. ಸೊ ನೀವು ಟ್ರೈ ಮಾಡಿ. ಸೊ ಆಕ್ಚುಲ್ ಆಗಿ 100% ವರ್ಕ್ ಆಗುತ್ತೆ. ನಂಬಿಕೆ ಇದ್ರೆ ಮಾತ್ರ ಪಕ್ಕ ವರ್ಕ್ ಆಗುತ್ತೆ. ಸೊ ಬನ್ನಿ ಬೇಗ ಬೇಗ ಮನೆ ಕೆಲಸ ಮುಗಿಸಿ. ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಕಿಚನಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ದೇವ್ರ ಮನೆ ರೆಡಿ ಮಾಡಿ ಮಾಡಬೇಕು. ಮ್ಯಾಟ್ ಎಲ್ಲ ಕೂಡ ಇನ್ನ ಈಚೆನೇ ಇದೆ. ಮ್ಯಾಟ್ ತೊಗೊಂಡು ಬಂದ್ಬಿಡ್ತೀನಿ ಗೈಸ್. ಸೊ ನಾನು ಇವಾಗ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಬೇಕು. ಬನ್ನಿ ಪಟ ಅಂತ ಬೇಗ ರೆಡಿ ಮಾಡ್ಕೊಂಬಿಡೋಣ ಗೈಸ್. ಈ ಕಳ್ಸದ ನೀರನ್ನ ಯಾರು ಪ್ಲೀಸ್ ವೇಸ್ಟ್ ಮಾಡಬೇಡಿ. ಇದನ್ನ ತುಳಸಿ ಕಟ್ಟೆಗೆ ಎಂತಕಾದ್ರೂ ಹಾಕೊಂಡ್ಬಿಡಿ. ಅದಕ್ಕೆ ನೀರಾದಂಗೂ ಆಗುತ್ತೆ, ಒಂದ್ ಸ್ವಲ್ಪ ದೇವ್ರದ್ದು ಕಳ್ಸದ್ ನೀರು ಅಂತನೂ ಕೂಡ ಆಗುತ್ತೆ. ಸೊ ಯಾರು ವೇಸ್ಟ್ ಮಾಡ್ದಿರಾ ತುಳಸಿ ಕಟ್ಟೆಗೆ ಹಾಕೊಳ್ಳಿ. ದೇವ್ರ ಮನೆ ಕ್ಲೀನ್ ಆಯ್ತು ಇವಾಗ. ಸೊ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲದನ್ನು ಅರ್ಶಿನ ಕುಂಕುಮ ಇಟ್ಟು ವಿಭೂತಿ ಇಟ್ಟು ಸೊ ಇವಾಗ ಪೂಜೆಗೆ ರೆಡಿ ಮಾಡ್ಕೊಬೇಕು. ಸೊ ಗೈಸ್, ನಾನು ಪೂಜೆ ಮಾಡೋದಕ್ಕೆ ಮುಂಚಿತವಾಗೇನೆ ಒಂದ್ ನಿಮಿಷ, ನೀಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಸೊ ನಾನು ಪೂಜೆ ಮಾಡೋದಕ್ ಮುಂಚೆನೆ ದೇವ್ರ ಮನೆಯಲ್ಲಿ ಒಂದು ಗ್ಲಾಸ್ ನಲ್ಲಿ ವಾಟರ್ ನ ಫಿಲ್ ಮಾಡಿ ಇಟ್ಕೊಂತಿದೀನಿ. ಅಂದ್ರೆ ಇದಕ್ಕೆ ಕಂಪ್ಲೀಟ್ ಆಗಿ ನನ್ಗೆ ಏನ್ ಬೇಕು ಆ ರೀತಿ ಅಫರ್ಮೇಶನ್ಸ್ ನ ಹಾಕಿ ಎನರ್ಜಿ ಫಿಲ್ ಮಾಡಿ
ಪೂಜೆ ಆದ್ಮೇಲೆ ಇದನ್ನ ನಾನು ತಗೊಂತೀನಿ, ಕುಡಿತೀನಿ. ಓಕೆನಾ? ಸೊ ಲೈಕ್ ನೀವು ಕೂಡ ನಿಮ್ ವಿಶ್ ಏನಿದೆ ಅದು ಆಲ್ರೆಡಿ ಆಗಿದೆ ಅನ್ನೋ ರೀತಿನಲ್ಲಿ ಅಫರ್ಮೇಶನ್ಸ್ ನ ಹೇಳ್ಕೊಂಡು ಸೊ ಇದಕ್ಕೆ ಎನರ್ಜಿನ ಫಿಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಮನಿದನ್ನೇ ತಗೊಂತೀನಿ ಇವಾಗ. ಸೊ ನಾನು ಅನ್ಕೊಂತೀನಿ ಯೂನಿವರ್ಸ್ ಅಥವಾ ನಿಮ್ಮ ಫೇವ್ರೆಟ್ ಗಾಡ್ ಯಾವ್ದಾದ್ರೂ ನೆನಪಿನಲ್ಲಿ ಇಟ್ಕೊಂಡು ನಾನು ಯೂನಿವರ್ಸ್ ನ ಇಟ್ಕೊಂತೀನಿ. ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ 1 lakh rupees ಟುಡೇ ಐ ರಿಸೀವ್ಡ್ 1 lakh rupees. ಲೈಕ್ ಆ ರೀತಿ ಏನಾದ್ರು ನಿಮ್ಗೆ ಆಲ್ರೆಡಿ ಆಗಿದೆ, ಸೊ ಇವಾಗ ನನಗೆ 1 lakh ಬಂದಿದೆ, ಸೊ ಇವತ್ತು ನನ್ಗೆ ಈ ಕೆಲಸ ಆಗಿದೆ ಆಲ್ರೆಡಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಇದಕ್ಕೆ ಎನರ್ಜಿ ಫೀಲ್ ಮಾಡ್ಕೊಂಡು ಸೊ ಅಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಆದ್ಮೇಲೆ ಇದನ್ನ ಕುಡಿಬೇಕು. ಸೊ ಪೂಜೆ ಎಲ್ಲ ಆಯ್ತು, ಟೈಮ್ ಆಗ್ಲೇ 9:15 ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ದೋಸೆ ಹಾಕೊಂತ ಇದ್ದೀನಿ. 10 ಗಂಟೆಗೆ ಲಾಗಿನ್ ಆಫೀಸ್ದು. ಅಷ್ಟರಲ್ಲಿ ಬೇಗ ಮುಗಿಸ್ಕೊಂಡು ನಾಷ್ಟ ಮಾಡಿ ಕುತ್ಕೋಬೇಕು. ನಮ್ಮ ಬ್ರೌನಿ ಡೈಸಿಗೂ ಇನ್ನ ಟಿಫನ್ ಮಾಡಿಸಿಲ್ಲ, ಅವ್ರಿಗೂ ತಿನ್ನಿಸ್ಬೇಕು. ಎಲ್ಲ ಕೆಲಸ ಮುಗಿಸಿ ಇವಾಗ ಕೆಲಸಕ್ಕೆ ಲಾಗಿನ್ ಆಗಿದ್ದೀನಿ. ಇವಾಗ ಮೀಟಿಂಗ್ ಜಾಯಿನ್ ಆಗಬೇಕು. ಸೊ ಎಕ್ಸಾಕ್ಟಾಗಿ 10ಗೆ ಜಾಯಿನ್ ಆದೆ, ಅಂದರೆ ಐ ಮೀನ್ ಲಾಗಿನ್ ಆದೆ. ಇವಾಗ 10:02 ಆಗಿದೆ. ಎಸ್. ಸೊ ಇನ್ನು ಆ್ಯಸ್ ಯೂಶುವಲ್ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಟ್ಟಿದೆ ಇವತ್ತಂತೂ, ಸಿಕ್ಕಾಪಟ್ಟೆ ಕೆಲಸ. ಅದಕ್ಕೆ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ರಿಫ್ರೆಶ್ ಆಗಲಿ, ಒಂದು ಸ್ವಲ್ಪ ಇದಾಗಲಿ ಅಂತ ಅಂದ್ಬಿಟ್ಟು. ಜಾಸ್ತಿ ಕೇಸ್ ಇದ್ಬಿಟ್ಟಿದೆ ಇವತ್ತು. ಮನೆ ಕೆಲಸನೂ ಮಾಡ್ಕೊಂಡು ಆಫೀಸ್ ಕೆಲಸ ಮಾಡ್ಕೊಂಡು ಎಲ್ಲ ಕಷ್ಟ ಆಗ್ತಾ ಇದೆ. ನಾನು ಅಂದ್ರೆ ವ್ಲಾಗ್ಸ್ ನ ಮಾಡೋದಕ್ಕೆ ಯಾಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ಇದೇ ರೀಸನ್. ಸೊ ಈಗಲೂ ಕೂಡ ನಾನು ಸೀರಿಯಸ್ಲಿ ನೆನ್ಪಿಸ್ಕೊಂಡು ಈ ವಿಡಿಯೋನ ಶಾರ್ಟ್ ತಗೊಂತಾ ಇರೋದು ನಾನು. ಓಕೆ, ಬೆಳಿಗ್ಗೆ ಅರ್ಧಕ್ಕೆ ನಿಂತಿದೆ, ಇವಾಗ ಕಂಟಿನ್ಯೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂತಾ ಇರೋದು. ಕಂಟಿನ್ಯೂಸ್ ಆಗಿ ಎಲ್ಲಾನು ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ, ಬಟ್ ಆದ್ರೂ ಮಾಡ್ತೀನಿ. ಸೊ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ತುಂಬಾ ಜನ ಹೇಳ್ತಾರೆ, ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಹೇಳಿದ್ದಾರೆ. ನನಗೆ ಮೋಟಿವೇಟ್ ಆಗಿದ್ದು ಸ್ಯಾಮ್ ಸಮೀರ್. ಸೊ ಅವರು ಎಷ್ಟೇ ಇದ್ರು ಅದಕ್ಕೆ ಕಂಪ್ಲೀಟ್ ಆಗಿ ಅಂದ್ರೆ ಹೌದು, ಅವ್ರು ಹೇಳ್ತಾರೆ ಒಂದು ವರ್ಕ್ ಮೇಲೆ ಎಲ್ಲ ಕಂಪ್ಲೀಟ್ ಆಗಿ ಎಫರ್ಟ್ ಇರಬೇಕು ಅಂತ. ಬಟ್ ನಾನು ಮೂರು ಮ್ಯಾನೇಜ್ ಮಾಡ್ತಾ ಇದ್ದೆ. ಅಂದ್ರೆ ಕೆಲಸ ಎರಡೇನೆ, ನಾನು ಆಫೀಸ್ ವರ್ಕ್ ಮತ್ತೆ ಯೂಟ್ಯೂಬ್ದು. ಬಟ್ ಅದಕ್ಕೆ ನಾನು ಯೂಟ್ಯೂಬ್ ನಲ್ಲಿ ನೀಟಾಗಿ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಎನಿವೇಸ್ ಇನ್ಮೇಲಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡಿ ಸೊ ಬೇಗ ಏನೋ 1,000 ಸಬ್ಸ್ಕ್ರೈಬರ್ಸ್ನ ತಗೊಂಡು 4,000 ವಾಚ್ ಅವರ್ಸ್ನ ತಗೊಂಡು ಬೇಗ ಏನು ಮಾನಿಟೈಸೇಷನ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ. ಮ್ಯಾನಿಫೆಸ್ಟ್ ಮಾಡ್ತೀನಿ, ಖಂಡಿತ ಆಗುತ್ತೆ, ಖಂಡಿತ ಬೇಗ ಆಗುತ್ತೆ. ಮೇ ಬಿ ನಾನು ಅನ್ಕೊಂತಾ ಇದ್ದೀನಿ, ಮೇ ಬಿ ನನ್ನ ಮಂತ್ನಲ್ಲಿ ಇವಾಗ 586 596 ಸಮ್ಮೇನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ 400 ಪೀಪಲ್ಸ್ ಆಗಲ್ವಾ ನನಗೆ ಇನ್ 1 ಮಂತಲ್ಲಿ ಅಲ್ವಾ? ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ಈ ವಿಡಿಯೋ ನೋಡ್ತಿರೋರು ಮಿಸ್ ಮಾಡಬೇಡಿ, ಸಪೋರ್ಟ್ ಮಾಡಿ, ಎಲ್ಲರನ್ನೂ ಬೆಳೆಸಿ ಪ್ಲೀಸ್. ಸೊ ಗೈಸ್, ಇವತ್ತು ಲಾಗೌಟ್ ಟೈಮ್ ಆಯಿತು ಇವಾಗ. ಸೊ ಲಾಗೌಟ್ ಮಾಡಿಬಿಟ್ಟು ಆ್ಯಸ್ ಯೂಶುವಲ್ ಇದು ಅಮಾವಾಸ್ಯೆ ಇರೋದ್ರಿಂದ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ ನಂದು. ಸೊ ಇಲ್ಲಿ ನಮ್ಮ ಮನೆ ನಿಯರ್ನಲ್ಲಿ ಇರೋದು ಆಂಜನೇಯನ ದೇವಸ್ಥಾನ ಇದೆ. ಸೊ ಮನೆಯಲ್ಲಿ ದೀಪ ಹಚ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಎಸ್, ಸೊ ದೇವ್ರ ಪೂಜೆ ಎಲ್ಲ ಆಯಿತು, ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಇವಾಗ ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಸೊ ಬನ್ನಿ, ಹನುಮಂದು ಒಂದು ಸ್ವಲ್ಪ ಆಶೀರ್ವಾದ ತಗೊಂಡು ಬರೋಣ ಬೇಗ. ಅಂದರೆ ನೀವೆಲ್ಲ ಬೇಗ ನನ್ನ ವೀಡಿಯೋಸ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ಬಂದಿದ್ದಾಯಿತು. ದೇವಸ್ಥಾನದಲ್ಲಿ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಜಸ್ಟ್ ಒಂದು ಕ್ಲಿಪ್ ತೊಗೊಂಡಿದ್ದೆ ಅಷ್ಟೇ. ಜನ ಜಾಸ್ತಿ ಇದ್ರು ಇವತ್ತು ಅಮಾವಾಸ್ಯೆ ಅಂದ್ಬಿಟ್ಟು. ಸುಸ್ತಾಗ್ಬಿಡ್ತಾ ಇದೆ, ಮೆಟ್ಲು ಹತ್ತಿದ್ದಕ್ಕೆ ಉಸಿರು ಆಗ್ತಾ ಇದೆ. ಸೊ ಅಷ್ಟೇ ಗೈಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಆದಷ್ಟು ಇವತ್ತು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇವತ್ತೇ ಅಂತಲ್ಲ, ಎವ್ರಿ ಡೇ ಮಾಡಿ, ವರ್ಕ್ ಆಗುತ್ತೆ, ಬಟ್ ನಂಬಿಕೆ ಇರಬೇಕು. ಬಾಯ್.